ABC ಕ್ಯೂಬ್ಸ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. 1 ಪೀಸಷ್ಟು ಶುಂಠಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಈ ಕನ್ಸಿಸ್ಟೆನ್ಸಿ ಆಗೋ ಥರ ರುಬ್ಕೊಂಡಿದ್ದೀನಿ. ನೋಡ್ತಾ ಇದ್ರೆ ಹಂಗೆ ತಿನ್ನೋಣ ಅನಿಸುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಪು ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನು ನನ್ನ ವ್ಲಾಗಲ್ಲಿ ABC ಜ್ಯೂಸ್ ಬಗ್ಗೆ ಅಪ್ಡೇಟ್ ಮಾಡಿದಾಗಲಿಂದ ತುಂಬ ಜನ ನನ್ನ ವ್ಲಾಗಲ್ಲಿ ಇನ್ಸ್ಟಾದಲ್ಲೂ ಹಾಗೆ ಯೂಟ್ಯೂಬಲ್ಲೂ ಎರಡೂ ಕಡೆ ಕಮೆಂಟ್ ಹಾಕಿ ಕೇಳ್ತಾ ಇದ್ದೀರಾ, ಏನು ನೀವು ಡೈಲಿ ಮಾರ್ನಿಂಗ್ ಕುಡಿತೀರಲ್ಲ ಅದ್ರ ಬಗ್ಗೆ ಹೇಳಿ, ಅದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿ ಅಂತ ತುಂಬ ಜನ ಕಮೆಂಟ್ ಹಾಕಿ ಕೇಳಿದ್ದೀರಾ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ವ್ಲಾಗೇ ಮಾಡೋಣ ಅಂತ ಹೇಳಿ ಇವಾಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಬಂದು ನಿಮ್ಗಳಿಗೋಸ್ಕರ ಈ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗಲ್ಲಿ ಆ ಜ್ಯೂಸ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು, ಹಾಗೆ ಅದರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ಎಂಡ್ವರೆಗೂ ನೋಡಿ, ಸೊ ದ್ಯಾಟ್ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ABC ಜ್ಯೂಸು ಇವಾಗಂತೂ ಫುಲ್ ಟ್ರೆಂಡಿಂಗಲ್ಲಿದೆ. ಏನೂ ಇಲ್ಲ, ಆ್ಯಪಲ್ಲು, ಬೀಟ್ರೋಟು, ಕ್ಯಾರೆಟು ಈ ಮೂರನ್ನು ಸಹ ರುಬ್ಬಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದನ್ನೇ ನಾವು ABC ಜ್ಯೂಸ್ ಅಂತ ಅಂತೀವಿ. ಸಾಮಾನ್ಯವಾಗಿ ನೀವು ಇನ್ಸ್ಟಾದಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ABC ಕ್ಯೂಬ್ಸ್ ಅಂತ ನೋಡೇ ಇರ್ತೀರಾ. ಈಗ ವರ್ಕ್ ಹೋಗೋರಾಗಿರ್ಬೋದು ಅಥವಾ ರೆಗ್ಯುಲರ್ ಆಗಿ ನಾವು ಕುಡಿಬೇಕಂದ್ರೆ ಡೈಲಿ ಮಾರ್ನಿಂಗ್ ಎದ್ದು ಮಾಡ್ಕೊಳಕ್ಕಾಗಲ್ಲ ಅನ್ನೋರಾಗಿರ್ಬೋದು, ಈ ಥರ ಕ್ಯೂಬ್ಸ್ಗಳು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋತಾರೆ. ಅದರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ನಾವು ಕನ್ಸಿಸ್ಟೆನ್ಸಿ ಕೂಡ ಮೇಂಟೈನ್ ಮಾಡ್ಬೋದು. ನಾನು ಇವತ್ತು ABC ಕ್ಯೂಬ್ಸ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಇದನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ ಬನ್ನಿ. ನಾನು ಫಸ್ಟು ಬೀಟ್ರೋಟು ಹಾಗೆ ಕ್ಯಾರೆಟ್ದು ಸಿಪ್ಪೆನೆಲ್ಲ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆ್ಯಪಲಲ್ಲಿ ಮಧ್ಯ ಸೀಡ್ಸ್ ಇರುತ್ತಲ್ಲ ಅಂತ ಅದನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದೇ ಸೈಜು ಅದೇ ಸೈಜ್ಗೆ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ನೀಟಾಗಿ ಅದು ಬ್ಲೆಂಡ್ ಆಗೋ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದೇ ತೊಗೊಂಡಿದ್ದೀನಲ್ವಾ, ಇದರಲ್ಲೇ ನಿಮಗೆ 20 ಡೇಸ್ಗೆ ಆಗೋಷ್ಟು ಕ್ಯೂಬ್ಸ್ ರೆಡಿ ಆಗುತ್ತೆ. ಇನ್ನು ಇದಕ್ಕೆ 1 ಪೀಸಷ್ಟು ಶುಂಠಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಹೋಳಷ್ಟು ಲೆಮನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಸಾಲ್ಟ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು, ಜಾಸ್ತಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. 1/4 ಕಪ್ ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ. ಇನ್ನು ನಾನು ಈ ಕನ್ಸಿಸ್ಟೆನ್ಸಿಗೆ ಬರೋ ಥರ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಐಸ್ ಕ್ಯೂಬ್ ಮೇಕರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸೊ ಇವಾಗ ಅಲ್ಲಿ ಜ್ಯೂಸ್ದೆಲ್ಲ ರೆಡಿ ಮಾಡಿ ಬಂದಿದ್ದೀನಿ. ನಾನು ಮೀಶೋದಲ್ಲಿ ಇದನ್ನು ಕ್ಯೂಬ್ ಮೇಕರ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇತ್ತು ಮನೆಯಲ್ಲಿ, ಬಟ್ ಎಕ್ಸ್ಟ್ರಾ ಇರಲಿ ಅಂತ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ನೋಡ್ತೀನಿ ಹೇಗೆ ಇದೆ ಅಂತ. ಎರಡಿದೆ. ಈ ಎರಡರಿಂದ ನಾನು 87 ರೂಪೀಸ್ ಏನೋ ಕೊಟ್ಟಿದ್ದೆ. ನಿಮಗೇನಾದರೂ ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. 27 ಏನೋ ಐಸ್ ಕ್ಯೂಬ್ ಬೇಕಾಗುತ್ತೆ. ಸೊ ನನಗೆ ಯೂಸ್ಫುಲ್ ಅಂತ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ವಾಶ್ ಮಾಡಿಬಿಟ್ಟು ಈಗ ABC ಜ್ಯೂಸ್ ಏನು ಪೇಸ್ಟ್ ಇದೆ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಬನ್ನಿ. ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನನಗೆ ತರಿ ಇದ್ದರೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ. ಅದು ಕುಡಿಬೇಕಾದ್ರೆ ಗಂಟ್ಲ ಸ್ವಲ್ಪ ಕಿಚ್ ಅನಿಸುತ್ತೆ ಅಂತ ಹೇಳಿ ನಾನು ಫುಲ್ಲು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕೆಲವರು ಇದನ್ನು ಪ್ಯೂರಿ ಮಾಡಿ ಕೂಡ ಕುಡಿತಾರೆ. ನಾನು ಫಸ್ಟ್ ಅದೇ ಥರ ಫಿಲ್ಟ್ರ್ ಮಾಡಿಕೊಂಡೇ ಯೂಸ್ ಮಾಡಿದ್ದು. ಬಟ್ ನಾನು ಕೆಲವು ಕಡೆ ಸರ್ಚ್ ಮಾಡಿದಾಗ ಅದನ್ನು ಫಿಲ್ಟ್ರ್ ಮಾಡೋದಕ್ಕಿಂತ ಇದೇ ಥರ ಪೇಸ್ಟ್ ಮಾಡಿಕೊಂಡು ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಅಂತ ನೋಡಿದ್ದೆ. ಸೊ ಹಾಗಾಗಿ ನಾನು ಈ ಸಲ ಇದೇ ಥರ ಫುಲ್ ಪೇಸ್ಟ್ ಮಾಡಿಕೊಂಡೇ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಕಂಫರ್ಟಬಿಲಿಟಿ ಬೇಕು ಅಂದರೆ ನೀವು ಆ ಥರನೂ ಕೂಡ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಾಂದರೆ ಈ ಥರ ಕೂಡ ನೀವು ಮಾಡ್ಕೋಬೋದು. ನಾನು ಇದನ್ನು ಐಸ್ ಕ್ಯೂಬ್ ಮೇಕರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಎರಡನ್ನೂ ಕೂಡ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಸೊ ಇವಾಗ ಇದನ್ನು ಇದಕ್ಕೆ ಹಾಕೋತೀನಿ. ಇಲ್ಲ ರೆಡಿ ಮಾಡಿದ್ದಿದ್ದ ಪೇಸ್ಟ್ನ ಈಗ ಎರಡಕ್ಕೂ ಕೂಡ ಈ ಥರ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ಒಂದು 3 to 4 ಅವರ್ಸು ಫ್ರೀಝರಲ್ಲಿಟ್ಟು ಫ್ರೀಸ್ ಮಾಡಿದ್ರೆ ABC ಕ್ಯೂಬ್ಸು ರೆಡಿ ಆಗುತ್ತೆ. ಸೊ ಇದನ್ನು ಫ್ರೀಝರಲ್ಲಿ ಇಡ್ತೀನಿ ಇವಾಗ.
ಇದಿತ್ತು, ಬಟ್ ಇದ್ರಲ್ಲಿ ನನಗೆ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಈ ಎರಡನ್ನೂ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. 87 ರುಪೀಸ್ಗೆ ಸಿಕ್ಕಿದ್ದಕ್ಕೆ. ಸೊ ಇದು ಒಂದು 4 ಅವರ್ಸ್ ಬಿಟ್ಕೊಟ್ರೆ ABC ಕ್ಯೂಬ್ಸು ರೆಡಿ ಆಗುತ್ತೆ. ಆಮೇಲಿಂದ ಮತ್ತೆ ನಿಮಗೆ ತೋರಿಸ್ತೀನಿ. ಸೊ ನೀವೇ ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಅಲ್ವಾ ABC ಜ್ಯೂಸ್ನ ಪ್ರಿಪೇರ್ ಮಾಡ್ಕೊಳ್ಳೋದು. ಪ್ರಿಪೇರ್ ಮಾಡೋದೇನೋ ಗೊತ್ತಾಯಿತು, ಇದನ್ನು ಯಾವ ರೀತಿ ಕನ್ಸ್ಯೂಮ್ ಮಾಡೋದು, ಹಾಗೆ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಏನೆಲ್ಲ ಯೂಸ್ ಇದೆ ಗೊತ್ತಾ? ಬನ್ನಿ ಒಂದೊಂದಾಗೆ ತಿಳಿಸ್ತೀನಿ. ಫಸ್ಟು ಮಾರ್ನಿಂಗು ಎಂಟಿ ಸ್ಟಮಕ್ಕಲ್ಲಿ ಒಂದು 1/2 ಕಪ್ಪಷ್ಟು ಹಾಟ್ ವಾಟರ್, ಅಂದರೆ ತೀರಾ ಬಿಸಿನೂ ಅಲ್ಲ ತೀರಾ ತಣ್ಣಗೂ ಅಲ್ಲ, ಒಂದು ಮೀಡಿಯಮ್ ಇರಬೇಕು. ಆ ಹಾಟ್ ವಾಟರ್ಗೆ ಈ 2 ಕ್ಯೂಬ್ನ ಹಾಕ್ಕೊಂಡು ಅದು ಮೆಲ್ಟ್ ಆಗೋ ಬಿಟ್ಕೊಂಡು ಆಮೇಲೆ ಕನ್ಸ್ಯೂಮ್ ಮಾಡಿ. ಸೊ ಇದನ್ನು ಮಾರ್ನಿಂಗ್ ಟೈಮಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ಅದು ಎಂಟಿ ಸ್ಟಮಕ್ಕಲ್ಲಿ. ಹಾಗೆಯೇ ಇದು ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಒಂದು 2 ಸಣ್ಣ ಪುಟ್ಟ ಎಲ್ಲೋ ಎಫೆಕ್ಟ್ಸ್ ಇದೆ. ಅದೇನಂತ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ಲಿ ABC ಜ್ಯೂಸ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತ್ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ರಿಸಲ್ಟ್ನ ನೀವೇ ಕನ್ಸ್ಯೂಮ್ ಮಾಡಿ ನೋಡಿ, ವಿಸಿಬಲ್ ರಿಸಲ್ಟ್ ಕಾಣಿಸುತ್ತೆ. ಹಾಗೆಯೇ ಇದು ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಯಾವ ಥರ ಅಂದರೆ, ಮಾರ್ನಿಂಗು ಕೆಲವೊಬ್ರು ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಕುಡಿತಾ ಇರ್ತೀರಲ್ವಾ, ಹಾಗೆಯೇ ಇದು ಕೂಡ ಒಂದು ಡಿಟಾಕ್ಸ್ ಡ್ರಿಂಕ್ ಥರನೇ ವರ್ಕ್ ಆಗುತ್ತೆ. ಹಾಟ್ ವಾಟರ್ ಕುಡಿಯೋದ್ರಿಂದ ಅದಕ್ಕೆ ಸ್ವಲ್ಪ ಲೆಮನ್ ಆ್ಯಡ್ ಆಗಿರುತ್ತೆ, ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಆಗಿರುತ್ತೆ, ಹಾಗೆ ಜಿಂಜರ್ ಕೂಡ ಆ್ಯಡ್ ಆಗಿರುತ್ತಲ್ವಾ. ಸೊ ಇವೆಲ್ಲ ಫ್ಯಾಕ್ಟರ್ಸ್ಗಳು ನಿಮ್ಮ ವೆಯ್ಟ್ ಲೂಸ್ ಆಗೋ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟು ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗೆಯೇ ಹಾರ್ಟ್ ಹೆಲ್ತ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಆಗಲೇ ಹೇಳ್ದಾಗೆ ಇದು ಡಿಟಾಕ್ಸ್ ಡ್ರಿಂಕ್ ಥರ ಕೂಡ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ನೀವು ಬೆಳಗ್ಗೆನೇ ಹಾಟ್ ವಾಟರ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಇದು ನಿಮ್ಮ ಬ್ರೈನ್ ಫಂಕ್ಷನ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಕೆಲವರು ಹೇಳಿರೋದನ್ನು ನೀವು ಕೇಳೇ ಇರ್ತೀರಲ್ವ, ಕ್ಯಾರೆಟ್ ತಿನ್ನಿ ನಿಮ್ಮ ಬುದ್ಧಿ ತುಂಬಾ ಚುರುಕಾಗುತ್ತೆ ಅಂತ ಹೇಳ್ತಾರಲ್ವ. ಸೊ ಅದರಿಂದ ಕ್ಯಾರೆಟ್ ಇರೋದ್ರಿಂದ ನಿಮ್ಮ ಬ್ರೈನ್ ಫಂಕ್ಷನ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ನಿಮ್ಮ ವಿಷನ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆಯೇ ಬ್ಲಡ್ ಶುಗರ್ ಕೂಡ ನಿಮಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ನಿಮಗೆ ಇದರಿಂದ ಹೆಲ್ತ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಇದರಿಂದ ಎಫೆಕ್ಟ್ಸ್ಗಳೇನಿದೆ ಅಂತ ನೀವು ಕೇಳೋದಾದರೆ, ಶುಗರ್ ಪೇಷಂಟ್ಗಳು ಯಾರು ಕೂಡ ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಶುಗರ್ ಕಂಟೆಂಟ್ ಹೆಚ್ಚಾಗೇ ಇರುತ್ತೆ. ಕೆಲವೊಬ್ಬರು ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಸ್ಟಮಕ್ ಅಪ್ಸೆಟ್ ಕೂಡ ಆಗ್ಬೋದು. ಕೆಲವೊಬ್ಬರಿಗೆ ಅಲರ್ಜೆಟಿಕ್ ಆಗು ಕೂಡ ಎಫೆಕ್ಟ್ ಆಗ್ಬೋದು. ಎಲ್ಲರಿಗೂ ಅಂತ ಹೇಳೋಕ್ಕಾಗೋದಿಲ್ಲ, ಕೆಲವೊಬ್ಬರಿಗೆ. ಇದರಿಂದ ನೀವು ಯಾವ ಥರ ಅವಾಯ್ಡ್ ಮಾಡ್ಕೊಳ್ಳೋದು ಅಂದರೆ, 1-2 ಡೇಸು ನೀವು ಇದನ್ನು ಕನ್ಸ್ಯೂಮ್ ಮಾಡಿ ನೋಡಿ. ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ಅಂದರೆ ನೀವು ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೋದು. ನೀವು ಬೇಕಾದ್ರೆ ಕೆಲವು ಸರ್ಚ್ ಇಂಜಿನಲ್ಲಿ ಸರ್ಚ್ ಮಾಡಿ ನೋಡಿ. ಎಫೆಕ್ಟ್ ಅಂದರೆ ತೀರಾ ದೊಡ್ಡ ಮಟ್ಟ ಎಫೆಕ್ಟ್ ಏನೂ ಆಗೋದಿಲ್ಲ. ಶುಗರ್ ಪೇಷಂಟ್ಗಳು ಹಾಗೆ ಅಲರ್ಜೆಟಿಕ್ ಇರೋರು ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಮಿಕ್ದವರು ಆರಾಮಾಗಿ ಕನ್ಸ್ಯೂಮ್ ಮಾಡ್ಕೋಬೋದು. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋದು ಈ ಜ್ಯೂಸ್ನ ನೀವು ಮಿಸ್ ಮಾಡ್ಕೊಳ್ಳೋಕ್ಕಾಗುತ್ತಾ? ನೀವು ಇನ್ನು ಮುಂದೆ ಇದೊಂದು ಗುಡ್ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಳ್ಳಿ. ಹಾಗೆಯೇ ಇದರಲ್ಲಿ ಬೀಟ್ರೂಟ್ ಇರೋದ್ರಿಂದ ಕೆಲವೊಂದು ಟೈಮು ಪಿಂಕಿಶ್ ಯೂರಿನ್ ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ನೋಡಿ ಯಾರೂ ಗಾಬರಿ ಆಗೋಕ್ಕೆ ಹೋಗ್ಬಿಡಿ, ಏನೂ ಆಗೋಲ್ಲ. ಬೀಟ್ರೂಟ್ ಕಂಟೆಂಟ್ ಇರೋದ್ರಿಂದ ಆ ಥರ ಆಗುತ್ತೆ. ಇನ್ನು ನಾನು ಮೊದಲೇ ಹೇಳ್ದಂಗೆ ಇದನ್ನು ಕೆಲವರು ಪ್ಯೂರಿ ಮಾಡ್ಕೊಂಡು ಕೂಡ ಕನ್ಸ್ಯೂಮ್ ಮಾಡ್ಕೋಬೋದು. ಇನ್ನು ಪ್ಯೂರಿಫೈ ಮಾಡಿರೋ ಪೇಸ್ಟ್ ಏನಿರುತ್ತೆ, ಲೆಫ್ಟ್ ಓವರ್ ಪೇಸ್ಟ್ ಏನಿರುತ್ತೆ, ಅದನ್ನು ನೀವೇನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಕೂಡ ಸುಮಾರಷ್ಟು ರೆಸಿಪಿಗಳನ್ನ ಮಾಡ್ಬೋದು. ಇನ್ನು ನೆಕ್ಸ್ಟು ನಾನು ಅದನ್ನು ಕೂಡ ನಿಮಗೆ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಲೆಫ್ಟ್ ಓವರಿಂದ ಏನೆಲ್ಲ ಯೂಸಸ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ನನ್ನ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 2 ಅವರ್ಸ್ ಬಿಟ್ಟರೆ ಅದು ಕ್ಯೂಬ್ಸ್ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ. ನಾನು ಫ್ರೀಝರಲ್ಲಿಟ್ಟು ಆಲ್ರೆಡಿ ಒಂದು 5 ಅವರ್ಸ್ ಮೇಲೆ ಆಗಿದೆ. ಇವಾಗ ತೋರಿಸ್ತೀನಿ ಬನ್ನಿ ಹೆಂಗಾಗಿದೆ ಅಂತ. ಸೊ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಕ್ಯೂಬ್ಸ್ಗಳಂತ. ನೋಡ್ತಾ ಇದ್ರೆ ಹಂಗೆ ತಿನ್ನೋಣ ಅನಿಸುತ್ತೆ. ಬಟ್ ಇವಾಗ ನಾನು ಇದನ್ನು ಕನ್ಸ್ಯೂಮ್ ಮಾಡೋದಿಲ್ಲ. ನಾಳೆ ಬೆಳಗ್ಗೆಯಿಂದ ನಾನು ಇದನ್ನು ಕನ್ಸ್ಯೂಮ್ ಮಾಡ್ತೀನಿ. ಸೊ ಇದಾಗಿತ್ತು ABC ಜ್ಯೂಸ್ ಬಗ್ಗೆ ವ್ಲಾಗ್. ಈ ಇನ್ಫಾರ್ಮೇಷನ್ನು ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನಾನು ತಿಳ್ಕೊತೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮಗೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.